ಮೇಡಮ್, ಗೌರ್ಮೆಂಟ್ ವ್ಯಾಕ್ಸಿನ್ಸಿಗೂ ಪ್ರೈವೇಟ್ ವ್ಯಾಕ್ಸಿನ್ಸಿಗೂ ಏನು ಡಿಫ್ರೆನ್ಸು? ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕಿಸ್ಲೇಬೇಕಾ? ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕಿಸ್ಲಿಲ್ಲ ಅಂದರೆ ಮುಂದೆ ಮಕ್ಕಳಿಗೆ ತೊಂದರೆ ಆಗುತ್ತಾ? ಎಲ್ಲರಿಗೂ ನಮಸ್ತೆ, ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ತುಂಬ ಜನ ಪೇರೆಂಟ್ಸಿಗೆ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕಿಸ್ಲೇಬೇಕು, ಇಲ್ಲಾಂದರೆ ಮಗುಗೆ ತೊಂದರೆ ಆಗುತ್ತೆ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ಪ್ರೈವೇಟ್ ವ್ಯಾಕ್ಸಿನ್ಸ್ ಎಲ್ಲ ಯೂಸ್ಲೆಸ್ ಅಂತೆ, ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಅಷ್ಟೇ ಸಾಕಂತೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ವ್ಯಾಕ್ಸಿನ್ಸಿಗೆ ರಿಲೇಟೆಡ್ ಆಗಿ ಎಸ್ಪೆಷಲಿ ಗೌರ್ಮೆಂಟ್ ವ್ಯಾಕ್ಸಿನ್ನ ಪ್ರೈವೇಟ್ ವ್ಯಾಕ್ಸಿನ್ ಹಾಕಿಸ್ಬೇಕಾ ಅನ್ನುವಂಥ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಗೌರ್ಮೆಂಟ್ ವ್ಯಾಕ್ಸಿನ್ಸಿಗೂ ಮತ್ತು ಪ್ರೈವೇಟ್ ವ್ಯಾಕ್ಸಿನ್ಸಿಗೂ ಇರುವಂಥ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಗೌರ್ಮೆಂಟ್ ವ್ಯಾಕ್ಸಿನ್ಸು ಯಾವೆಲ್ಲ ಗೌರ್ಮೆಂಟಲ್ಲಿ ಹಾಕುವಂಥ ವ್ಯಾಕ್ಸಿನ್ಸ್ಗಳು ಮೇನ್ಲಿ ಮಕ್ಕಳಿಗೆ ತುಂಬ ಡೇಂಜರ್ ಆಗಿರುವಂತಹ ಡಿಸೀಸಸ್ ವಿರುದ್ಧ, ರೋಗಗಳ ವಿರುದ್ಧ ಹಾಕುವಂಥ ಲಸಿಕರಣ ಅಥವಾ ವ್ಯಾಕ್ಸಿನ್ ಆಗಿರುತ್ತೆ. ಈ ಒಂದು ರೋಗಗಳು ಆಲ್ಮೋಸ್ಟ್ ಮಕ್ಕಳಿಗೆ ಪ್ರಾಣಹಾನಿ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗೌರ್ಮೆಂಟಲ್ಲಿ ಮೇನ್ಲಿ ಮಸ್ಟ್ ವ್ಯಾಕ್ಸಿನ್ಸ್ ಮಾತ್ರನೇ ಕೊಡ್ತಾರೆ. ಮತ್ತು ಗೌರ್ಮೆಂಟಲ್ಲಿ ಹಾಕ್ಸುವಂಥ ವ್ಯಾಕ್ಸಿನ್ಸ್ಗಳಲ್ಲಿ ಸ್ವಲ್ಪ ಫೀವರ್ ಮತ್ತು ಪೇಯ್ನ್ ಜಾಸ್ತಿ ಇರ್ಬೋದು ಕಂಪೇರ್ ಟು ಪ್ರೈವೇಟ್ ವ್ಯಾಕ್ಸಿನ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಪ್ರೈವೇಟ್ ವ್ಯಾಕ್ಸಿನ್ ಶೆಡ್ಯೂಲಲ್ಲಿ ಗೌರ್ಮೆಂಟಲ್ಲಿ ಕೊಡುವಂಥ ಎಲ್ಲ ವ್ಯಾಕ್ಸಿನ್ಸ್ ಅಂತೂ ಕಂಪಲ್ಸರಿ ಇನ್ಕ್ಲೂಡೆಡ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಡಿಷನಲ್ ಆದಂತಹ, ಅಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳ ವಿರುದ್ಧ ಕೂಡ ವ್ಯಾಕ್ಸಿನ್ಸ್ಗಳು ಇರುತ್ತೆ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆಗುವಂಥ ಜಾಂಡೀಸ್ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಇದರ ವಿರುದ್ಧ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಅನ್ನು ಅಡಿಷನಲ್ ಆಗಿ ಕೊಡ್ತಾರೆ. ಇನ್ನು ಈ ಥರ ಎಷ್ಟೊಂದು ವ್ಯಾಕ್ಸಿನ್ಸ್ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪ್ರೈವೇಟಲ್ಲಿ ಹಾಕುವಂಥ ವ್ಯಾಕ್ಸಿನ್ಸ್ಗಳಲ್ಲಿ ಫೀವರ್ ಬರುವಂಥ ಸಾಧ್ಯತೆ ಮತ್ತು ಮಕ್ಕಳಿಗೆ ನೋವಾಗುವಂಥ ಸಾಧ್ಯತೆ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಇಮ್ಯುನಿಟಿ ಅಥವಾ ಇದರ ಪ್ರೊಟೆಕ್ಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಮತ್ತು ಪ್ರೈವೇಟ್ ವ್ಯಾಕ್ಸಿನ್ಸಿನ ಪ್ರೊಟೆಕ್ಷನ್ ಆಲ್ಮೋಸ್ಟ್ ಸೇಮ್ ಅಂತಾನೆ ನಾನು ಹೇಳ್ತೀನಿ. ಇನ್ನು ಕೆಲವೊಬ್ಬರಿಗೆ ಇರುವಂಥ ಡಿಫ್ರೆನ್ಸ್ ಏನು, ಗೌರ್ಮೆಂಟ್ ಅಂದ ತಕ್ಷಣ ನಮ್ಮ ಮೆಂಟಲ್ಲಿರೋದು ಸ್ವಲ್ಪ ಲೋ ಕ್ಲಾಸ್ ಅಥವಾ ಲೋ ಕ್ವಾಲಿಟಿ ಅಂತ. ನೋಡಿ, ಈ ಒಂದು ವ್ಯಾಕ್ಸಿನ್ ಅನ್ನೋಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಮಾನಿಟರ್ ಆಗುತ್ತೆ, ಕೋಲ್ಡ್ ಚೈನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತನಂತೂ ಸಿಸ್ಟಮ್ ಇರುತ್ತೆ. ನಾನು ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕ್ವಾಲಿಟಿಯಲ್ಲಿ ಡೆಫಿನೆಟ್ಲಿ ಯಾವುದೇ ಕಾಂಪ್ರಮೈಸ್ ಕೂಡ ಆಗೋದಿಲ್ಲ. ಆ ಒಂದು ಡೌಟನ್ನು ನೀವು ಆರಾಮಾಗಿ ಬಿಡಬಹುದು. ಸೊ ಹಾಗಾದರೆ ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕಬೇಕು, ಅದ್ರದ್ದು ಏನು ರೋಲ್ ಇದೆ ಅಂತ ನೋಡಿ. ಪ್ರೈವೇಟ್ ವ್ಯಾಕ್ಸಿನ್ಸಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಅದರಲ್ಲಿ ಅಡಿಷನಲ್ ರೋಗಗಳಿಗೂ ಕೂಡ ಕವರೇಜನ್ನು ಕೊಡ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮಕ್ಕಳಲ್ಲಾಗುವಂಥ ಜಾಂಡೀಸ್, ಟೈಫಾಯ್ಡ್ ಮತ್ತು ಫ್ಲೂ, ಮತ್ತು ಮಕ್ಕಳಲ್ಲಿ ಆಗುವಂಥ ಚಿಕನ್ ಪಾಕ್ಸ್, ಮತ್ತು ಮಕ್ಕಳಲ್ಲಿ ಆಗುವಂಥ ಮಂಗನ ಬಾವು, ಇದೆಲ್ಲ ರಿಲೇಟೆಡ್ ಆಗಿ ವ್ಯಾಕ್ಸಿನ್ಸ್ಗಳು ಪ್ರೈವೇಟಲ್ಲಿ ಅವೈಲಬಲ್ ಇರುತ್ತೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅವೈಲಬಲ್ ಇರೋದಿಲ್ಲ. ಸೊ ಹಾಗಾದರೆ ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕಿಸ್ಲೇಬೇಕಾ? ನೋಡಿ, ನಿಮಗೆ ಬೇಸಿಕಲಿ ಒಂದು ಫಸ್ಟ್ ಕ್ವೆಶನ್ ನೀವು ನಿಮ್ಮನ್ನು ಕೇಳ್ಕೋಬೇಕು. ಆ್ಯಕ್ಚುಲಿ ನೀವು ಓಕೆ ಇದ್ದೀರಾ, ದುಡ್ಡಿಂದ ಏನೂ ಸಮಸ್ಯೆ ಇಲ್ಲ ಅಂದರೆ ಡೆಫಿನೆಟ್ಲಿ ಎಲ್ಲ ವ್ಯಾಕ್ಸಿನ್ಸನ್ನು ಹಾಕಿ, ಇದರಿಂದ ಮಕ್ಕಳಿಗೆ ಅಡಿಷನಲ್ ಪ್ರೊಟೆಕ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಚಿಕನ್ ಪಾಕ್ಸ್ ಅಥವಾ ಅಮ್ಮ ಎದ್ದೇಳೋದನ್ನ ನೀವು ನೋಡೇ ಇರ್ತೀರ. ಅದು ಮಕ್ಕಳಿಗೆ ಜೀವ ಹಾನಿ ಮಾಡುತ್ತೆ ಅಂತ ಏನಿರೋದಿಲ್ಲ. ಬಟ್ ನೀವೇ ಯೋಚನೆ ಮಾಡಿ, ಒಂದು ಮಗುಗೆ ಏನಾದ್ರು ಚಿಕನ್ ಪಾಕ್ಸ್ ಆಯಿತು ಅಂದರೆ ಆಲ್ಮೋಸ್ಟ್ 7 to 8 days ಮಕ್ಕಳ ಸ್ಕೂಲ್ ಅನ್ನಂತೂ ಮಿಸ್ ಆಗುತ್ತೆ. ಈಗಿನ ಟೈಮಲ್ಲಿ, ಈಗಿರೋ ಕಾಂಪಿಟೇಷನಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಅಂತ ನೀವೇ ಯೋಚನೆ ಮಾಡಿ. ಇದು ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ಇದೇ ಥರನೇ ಬೇರೆ ಎಲ್ಲ ರೋಗಗಳ ವಿರುದ್ಧ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಿಮ್ಗೇನು ತೊಂದರೆ ಇಲ್ಲ, ನೀವು ಫೈನಾನ್ಷಿಯಲಿ ಓಕೆ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಎಲ್ಲ ವ್ಯಾಕ್ಸಿನ್ಸ್ ಹಾಕೋದು ಮಗುವಿಗೆ ಅಡಿಷನಲ್ ಬೆನಿಫಿಟ್ಸನ್ನು ಕೊಡುತ್ತೆ. ಆದರೆ ನಿಮಗೆ ಓಕೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಇಲ್ಲ ನೀವು ಯೋಚನೆ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಪೀಡಿಯಾಟ್ರಿಷಿಯನ್ ಜೊತೆಗೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡ್ಬೋದು. ಕೆಲವೊಂದು ಮಕ್ಕಳಿಗೆ ಪದೇ ಪದೇ ಶೀತ ಕೆಮ್ಮು ಆಗ್ತಾ ಇರುತ್ತೆ, ಪದೇ ಪದೇ ನೆಬ್ಲೈಸೇಷನ್ ಅಥವಾ ಹಾಸ್ಪಿಟಲ್ ಅಡ್ಮಿಷನ್ಸ್ ಬೇಕಾಗ್ತಾ ಇರುತ್ತೆ. ಈ ಥರ ಮಕ್ಕಳಿಗೆ ಪೀಡಿಯಾಟ್ರಿಷಿಯನ್ ಆ ಒಂದು ಪರ್ಟಿಕ್ಯುಲರ್ ಮಗುನ ಒಂದು ನೋಡಿಬಿಟ್ಟು, ಓಕೆ ಈ ವ್ಯಾಕ್ಸಿನ್ಸನ್ನು ನೀವು ಮಿಸ್ ಮಾಡಬೇಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸೊ ಆ ಥರ ನಿಮ್ಮ ಮಕ್ಕಳಿಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ವಿಡಿಯೋ ನೋಡಿದ ಮೇಲೂ ಕೂಡ ಹೌದಪ್ಪ ಪೀಡಿಯಾಟ್ರಿಷಿಯನ್ ಹೇಳ್ತಿದ್ದಾರೆ ಹಾಕ್ಸ್ಲಿಕ್ಕೆ ಅಂತ ಹೇಳಿದರೆ, ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ನ ಒಂದ್ಸರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಸೊ ಅವರೇನಾದರೂ ಓಕೆ ನಿಮ್ಮ ಏರಿಯಾಗೆ ರಿಲೇಟೆಡ್ ಆಗಿ ಕೂಡ ಕೆಲವೊಂದು ಡಿಸೀಸಸ್ ವಿರುದ್ಧ ಕೂಡ ವ್ಯಾಕ್ಸಿನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಮಂಗನ ಬಾವು ತುಂಬ ಕಾಮನ್ ಆಗಿರುತ್ತೆ. ಹಾಗಾಗಿ ನಾನು ನನ್ನ ಪೇಷಂಟ್ಸಿಗೆ ಮಂಗನ ಬಾವು ವ್ಯಾಕ್ಸಿನ್ಸ್ ಹಾಕ್ಸಿ ಅಂತ ಕೂಡ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ ನಿಮ್ಮ ರೀಜನಿಗೂ ರಿಲೇಟೆಡ್ ಆದಂಥ ವ್ಯಾಕ್ಸಿನ್ಸ್ಗಳನ್ನು ನಿಮ್ಮ ಪೀಡಿಯಾಟ್ರಿಷಿಯನ್ನ ಮೀಟ್ ಮಾಡಿ ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಬಹುದು. ನಿಮ್ ದೊಡ್ಡ ಮಕ್ಕಳಿದ್ದಾರೆ, ಸೊ ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕ್ಸೇ ಇಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ, ಏನೂ ಆಗಲ್ಲ. ಬಟ್ ಆದರೆ ಯಾರಾದರೂ ಈ ವಿಡಿಯೋ ನೋಡ್ತಿರುವಂಥ ಪೇರೆಂಟ್ಸ್ ಗೌರ್ಮೆಂಟ್ ವ್ಯಾಕ್ಸಿನ್ಸನ್ನು ಮಿಸ್ ಮಾಡಿದ್ರೆ ದಯವಿಟ್ಟು ಹೋಗಿ ಹಾಕ್ಸಿ. ಆ ಒಂದು ವ್ಯಾಕ್ಸಿನ್ಸ್ಗಳು ಒಂದ್ಸರಿ ಮಿಸ್ ಆದರೆ ಅದಕ್ಕೆ ಕ್ಯಾಚಪ್ ವ್ಯಾಕ್ಸಿನ್ಸ್ ಅಂತಿರುತ್ತೆ. ಕೆಲವೊಂದು ವರ್ಷಗಳ ತನಕ ಆ ವ್ಯಾಕ್ಸಿನ್ಸನ್ನು ನಾವು ಹಾಕ್ತಾ ಇರ್ತೀವಿ. ಸೊ ಹಾಗೆ ನಿಮ್ಮ ಹತ್ತಿರದ ಹಾಸ್ಪಿಟಲ್ಸಿಗೆ ಹೋಗಿ ಅಲ್ಲಿ ವ್ಯಾಕ್ಸಿನ್ಸ್ ಶೆಡ್ಯೂಲನ್ನು ಕಂಪ್ಲೀಟ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಹೋಪ್ ಈ ವಿಡಿಯೋ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.